ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತಿನ ವ್ಲಾಗು ತುಂಬಾ ಸ್ಪೆಷಲ್ಲು. ತುಂಬ ಜನ ಕೇಳಿದ್ದೀರಾ ದೇವ್ರ ಮನೆ ಪೂಜಾ ರೂಮ್ದು ಹೋಮ್ ಟೂರ್, ದೇವ್ರ ಮನೆದು ಹೋಮ್ ಟೂರ್ ಮಾಡಿ ಅಂತಂದ್ಬಿಟ್ಟು, ಪೂಜಾ ರೂಮ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಫೈನಲಿ ಪೂಜಾ ರೂಮ್ ಅದು ಟೂರ್ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ. ತುಂಬ ಜನ ಜೊತೆಗೆ ನಮ್ಮ ಮನೇಲಿರುವಂಥ ದೇವ್ರ ಫೋಟೋ ಬಗ್ಗೆನೂ ಕೂಡ ಕೇಳಿದ್ರಿ. ಇವತ್ತು ಅದ್ರದ್ದು ಕೂಡ ಡೀಟೇಲ್ಸ್ನ ಕೊಡ್ತೀನಿ. ಹೋಮ್ ಟೂರ್ನು ಕೇಳ್ತಾ ಇದ್ದೀರಾ. ಹೋಮ್ ಟೂರು ಸ್ವಲ್ಪ ದಿನ ಮಾಡ್ತೀನಿ, ಅದನ್ನು ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಪೂಜಾ ರೂಮ್ ಟೂರ್ ಮಾತ್ರ ಇವತ್ತು ಫೈನಲ್ ಆಗಿ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಈ ವ್ಲಾಗು ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ಬೋದು. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಕೂಡ ಮಾಡಿದ್ದೆ. ದೇವ್ರ ಮನೆಯೆಲ್ಲ ಕ್ಲೀನಾಗಿದೆ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು. ಹಾಗಾಗಿ ಇವತ್ತೇನೆ ಯಾಕೆ ಮಾಡಬಾರ್ದು, ಇವತ್ತೇ ಮಾಡೋಣ ಅಂತಂದ್ಬಿಟ್ಟು ಇವತ್ತೇನೆ ಪೂಜಾ ರೂಮ್ದು ಹೋಮ್ ಟೂರ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಕ್ಯಾಮ್ರಾನ ನಾನೇ ಇಟ್ಕೊಳ್ಳೋಕ್ಕಾಗಲ್ವ, ಕ್ಯಾಮ್ರಾ ಇಟ್ಕೊಳ್ಳೋಕೆ ಯಾರಾದರೂ ಬೇಕು. ನಮ್ಮ ಮನೆಯವ್ರಿಗೋಸ್ಕರ ವೆಯ್ಟಿಂಗು. ಅವ್ರ ವಿಡಿಯೋ ತಗೊಟ್ರೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸರಿಯಾಗುತ್ತೆ. ಟ್ರೈಪೋಡು ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಹಳೇದು ಮುರಿದೋಯ್ತು. ಹಾಗಾಗಿ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಲ ದೇವ್ರ ಮನೆನ ತೋರಿಸ್ತೀನಿ. ಎಲ್ಲ ವಿಡಿಯೋದಲ್ಲೂ ತೋರಿಸ್ತಾ ಇರ್ತೀನಿ. ನಾನು ಪೂಜೆ ಮಾಡಿದ್ದಾಗೆಲ್ಲ ನನಗೆ ತುಂಬ ಇಷ್ಟ. ನೀವು ಯಾವ ಥರ ತೊಗೋತೀರಾ ಅಂತ ಗೊತ್ತಿಲ್ಲ, ನನಗಾದರೆ ತುಂಬ ಇಷ್ಟ ಪೂಜೆ ಮಾಡಿರೋದನ್ನೆಲ್ಲ ತೋರ್ಸೋಕ್ಕೆ. ಇವಾಗ ಕೂಡ ತೋರಿಸ್ತೀನಿ, ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಂಪ್ಲೀಟಾಗಿ ನಿಮಗೆ ಔಟ್ಲುಕ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಪೂಜಾ ರೂಮ್ದು ನೋಡಿ ಈ ಥರ ಇದೆ. ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಇಲ್ಲಿ ಬಂದು ಮೇಲ್ಗಡೆ 3 ಸ್ಟೆಪ್ಸ್ನ ನಾವು ಕೊಡಿಸಿದ್ದೀವಿ. ಆ ಲೈಟಿಗೆ ಕ್ಯಾಮ್ರಾ ಸರಿಯಾಗಿ ಇದಾಗ್ತಾ ಇಲ್ಲ ನೋಡಿ. ಔಟ್ಲುಕ್ಕು ಬಂದು ಈ ಥರ ಇದೆ. ಕಂಪ್ಲೀಟು ವುಡ್ಡಲ್ಲಿ ಬಂದಿರೋವಂಥದ್ದು ಪೂಜಾ ರೂಮು ನೋಡಿ. ಈ ಥರ ಇದೆ ನಮ್ಮ ಪೂಜಾ ರೂಮು. ಮೇನ್ ಡೋರಿಂದ ಪಕ್ಕದಲ್ಲೇ ಇದೆ. ನಾವು ಎಂಟರ್ ಆಗ್ತೀವಲ್ಲ, ಎಂಟರ್ ಆಗ್ತಿದ್ದಂಗೆ ನಮಗೆ ರೈಟ್ ಸೈಡಿಗೆ ನಮ್ಮ ಮನೆಯ ಪೂಜಾ ರೂಮು ಸಿಗುತ್ತೆ. ಕಂಪ್ಲೀಟಾಗಿ ಔಟ್ಸೈಡ್ ಈ ಥರ ಇದೆ. ಇಲ್ಲಿ ಮೇಲೆ ಬಂದು ನೀವು ನೋಡ್ತಾ ಇರ್ಬೋದು, 3 ಸ್ಟೆಪ್ನ ಹಾಕ್ಸಿದ್ದೀವಿ. ಜೊತೆಗೆ ಅದರಲ್ಲಿ ವುಡ್ಡಲ್ಲಿ ಹಾಕ್ಸಿರೋವಂಥದ್ದು ಈ 3 ಸ್ಟೆಪ್ನ. ಆಗ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಈ 3 ಸ್ಟೆಪ್ಸ್ನ ನಾವು ವುಡ್ಡಲ್ಲೇ ಮಾಡಿಸಿರೋವಂಥದ್ದು. ಆ ಸ್ಟೆಪ್ಪಲ್ಲಿ ನಿಮಗೆ ನೋಡಿ ಕ್ಲಿಯರಾಗಿ ಕಾಣಿಸೋ ಥರ ವಿಡಿಯೋ ತೆಗಿತೀನಿ. ನೋಡ್ತಾ ಇರ್ಬೋದು, ವುಡ್ಡಲ್ಲಿ ನಾವು ಈ ಥರ ಲ್ಯಾಮಿನೇಟ್ ಶೀಟ್ನ ಹಾಕಿದ್ದಾರೆ. ಆ ಕಡೆ ಈ ಕಡೆ ಸೆಂಟ್ರಲ್ಲಿ ಬಂದು ನಿಮಗೆ ಸ್ಟಿಪ್ ಲೈಟ್ ಅಂತ ಬರುತ್ತೆ. ಸ್ಟಿಪ್ ಲೈಟ್ನ ಹಾಕ್ಸಿದ್ದೀವಿ. ಏನಕ್ಕೆ ಅಂತಂದರೆ ಅಟ್ರಾಕ್ಷನ್ ಆಗಿ ಕಾಣುತ್ತೆ, ಲೈಟಿಂಗ್ಸ್ ಪರ್ಪಸ್ಗೆ ಅಂದ್ಬಿಟ್ಟು ಸ್ಟಿಪ್ ಲೈಟ್ನ ನಾವು ಈ ಥರ ಸೆಂಟ್ರಲ್ಲಿ ಅದಕ್ಕೆ ಕೊಡಿಸಿದ್ದೀವಿ. 3 ಸ್ಟೆಪ್ಪಲ್ಲೂ ಕೂಡ ಇದೆ. ಮೇಲ್ಗಡೆ ಬಂದು 3 ಈ ಥರ ಕಳಸಗಳನ್ನು ಕೂಡ ಕೊಡಿಸ್ಬೋದು. ಅದು ಬಂದು ಕಂಪ್ಲೀಟ್ ವುಡ್ಡು, ಟೀಕ್ ವುಡ್ಡಲ್ಲಿ ಮಾಡಿರೋವಂಥದ್ದು. ಆ ಕಳಸಗಳು 3 ಮಧ್ಯದಲ್ಲಿರೋದು ಸ್ವಲ್ಪ ದೊಡ್ಡದು, ಆ ಕಡೆ ಈ ಕಡೆ ಸೇಮ್ ಸೈಜು ಈ ಥರ ಇದೆ. ಇದು 3 ಸ್ಟೆಪ್ಪು. ಕಂಪ್ಲೀಟಾಗಿ ನಮ್ಮ ದೇವ್ರ ಮನೆ ಕಟ್ಟಿರೋದು ಬಂದ್ಬಿಟ್ಟು ಸಿಮೆಂಟಲ್ಲಿ. ಫಸ್ಟ್ ಆಫ್ ಆಲ್ ನಾವು ಸಿಮೆಂಟಲ್ಲಿ ಇದು ಒಂದು ಮೋಲ್ಡ್ನ ಹಾಕಿ, ಮಾಮೂಲಿ ಮನೆಗೆ ಹೆಂಗೆ ಮೋಲ್ಡ್ ಹಾಕ್ತೀವಲ್ವ ಆ ಥರ ಮೋಲ್ಡ್ ಹಾಕಿ ಸಿಮೆಂಟಲ್ಲಿ ಕಟ್ಟಿರೋವಂಥದ್ದು ಪೂಜಾ ಮನೆ. ಆಮೇಲೆ ನಾವು ಈ ಥರ ವುಡ್ಡಲ್ಲಿ ಮಾಡಿಸ್ಬೇಕು ಅಂತ ಐಡಿಯಾ ಬಂದು ಈ ಥರ ಮಾಡಿದ್ದು. ನೀವು ಬೇಕು ಅಂದರೆ ಕಂಪ್ಲೀಟ್ ವುಡ್ಡಲ್ಲೂ ಮಾಡಿಸ್ಬೋದು, ಆದರೆ ಸಿಮೆಂಟಲ್ಲಿ ಕಟ್ಟಿರೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಂತ ಹೇಳ್ಬೋದು. ತುಂಬ ದಿನ ನಿಮಗೆ ಲಾಂಗ್ ಲಾಸ್ಟಿಂಗು ಬರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ ಸಿಮೆಂಟಲ್ಲಿ ಕಟ್ಟಿದ್ರೆ. ವುಡ್ಡಲ್ಲಿ ಕಟ್ಟಿದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ಅಂದರೆ ವುಡ್ಡಿಗಿಂತ ನಿಮಗೆ ಸಿಮೆಂಟಲ್ಲಿ ಕಟ್ಟಿದ್ರೆ ಬಾಳಿಕೆ ಜಾಸ್ತಿ ಬರುತ್ತೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಈ ಥರ ನಮ್ಮದು 3 ಸ್ಟೆಪ್ಪಲ್ಲಿ ಬರುತ್ತೆ ನೋಡಿ. ಲೈಟಿಂಗ್ಸ್ ಈ ಕಡೆನೂ ಕಾಣುತ್ತೆ, ನಿಮಗೆ ಈ ಕಡೆನೂ ಕಾಣುತ್ತೆ. ನೋಡ್ತಾ ಇರ್ಬೋದು, ಈ ಕಡೆನೂ ಕಾಣುತ್ತೆ, ಈ ಕಡೆನೂ ಕಾಣುತ್ತೆ ಲೈಟಿಂಗ್ಸು. ಇದು ಕೂಡ ಕಂಪ್ಲೀಟು ವುಡ್ದು ಶೀಟು. ಇದು ಲ್ಯಾಮಿನೇಟ್ ಶೀಟ್ ಅಂತ ಏನು ಹೇಳ್ತೀವಲ್ವಾ, ಇದು ಕೂಡ ಕಂಪ್ಲೀಟು ಲ್ಯಾಮಿನೇಟ್ ಶೀಟು ವುಡ್ದು ನೋಡಿ. ಇನ್ನು ಔಟ್ಲುಕ್ಕು ಬಂದು ಈ ಥರ ಆದರೆ ಇವಾಗ ತೋರಿಸ್ತೀನಿ ನೋಡಿ. ಮತ್ತು ನಮ್ಮದು ದೇವ್ರ ಮನೆಯದು ವಾಸ್ಕಲೆಲ್ಲ ಬಂದು ಕಂಪ್ಲೀಟು ಟೀಕ್ ವುಡ್ ಆಗಿರುತ್ತೆ ನೋಡಿ. ಕಂಪ್ಲೀಟ್ ಇದು ಬಂದು ಬರ್ಮಾ ಟೀಕ್ ಅಂತ ಏನು ಹೇಳ್ತೀವಲ್ವ ಆ ವುಡ್ಡಲ್ಲಿ ಮಾಡಿಸಿರೋವಂಥ ವಾಸ್ಕಲ್ ಇದು ದೇವ್ರ ಮನೆಯದು. ಈ ಥರ ಇದೆ. ಇನ್ನು ನೀವು ಇವಾಗ ನೋಡ್ತಾ ಇರ್ಬೋದು, ತುಂಬ ಅಟ್ರಾಕ್ಷನ್ ಆಗಿರೋದು ನಮ್ಮ ದೇವ್ರ ಮನೇಲಿ ಯಾವುದು ಅಂತಂದರೆ ಈ CNC ಕಟ್ಟಿಂಗ್ನ ನಾವು ಏನು ಮಾಡಿಸಿದ್ದೀವಿ, ಈ ಒಂದು CNC ಕಟ್ಟಿಂಗು ತುಂಬಾ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ನಮ್ಮ ಮನೇಲಿ ಅಂತಲೇ ಹೇಳ್ಬೋದು. ನೋಡಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. CNC ಕಟ್ಟಿಂಗ್ ಬಂದು ನಾನು ಈ ಥರ ಡಿಸೈನಲ್ಲಿ ಮಾಡಿಸಿದ್ದೀನಿ. ನಿಮಗೆ ಇದರಲ್ಲಿ ತುಂಬ ಡಿಸೈನ್ಸು ಅವೈಲಬಲ್ ಇದೆ. ಇದನ್ನು ನೀವು ಯಾವ ಡಿಸೈನ್ನ ಸೆಲೆಕ್ಟ್ ಮಾಡ್ತೀವಿ ಆ ಡಿಸೈನಲ್ಲಿ ನಾವು ಇದನ್ನು CNC ಕಟ್ಟಿಂಗ್ನ ಮಾಡಿ ಹಾಕ್ಸ್ಬೋದು. ಈ ಥರ CNC ಕಟ್ಟಿಂಗ್ ಮಾಡಿದ್ಮೇಲೆ ಶೀಟಿಗೆ ಅದಕ್ಕೆ ಡಿಕೋ ಪೈಂಟ್ ಅಂತ ಅಂದ್ಬಿಟ್ಟು ಮಾಡ್ತಾರೆ.
ಆ ಪೈಂಟ್ನ ಮಾಡಿ ಅದರೊಳಗಡೆ ಇನ್ನೂ ಶೀಟ್ ಎಲ್ಲನೂ ಹಾಕಿ ಇದರೊಳಗಡೆ ನಿಮಗೆ ಕಾಣಿಸ್ತಿದೆ ಅಂತ ಅನಿಸುತ್ತೆ. ಸ್ಟಿಪ್ ಲೈಟ್ ಬಿಟ್ಟಿದ್ದಾರೆ ನೋಡಿ, ಲೈನಿಗೆ ಸ್ಟಿಪ್ ಲೈಟ್ನ ಬಿಟ್ಟಿದ್ದಾರೆ. ಸ್ಟಿಪ್ ಲೈಟ್ನ ಬಿಟ್ಟು ಈ ಥರ ನಿಮಗೆ ಕಾಣುತ್ತಿದ್ದು CNC ಕಟ್ಟಿಂಗಿಗೆ ನಾನು ಆಗಲೇ ಹೇಳ್ದಂಗೆ ಈ ಥರ ನಿಮಗೆ ಒಳಗಡೆ ಸ್ಟಿಪ್ ಲೈಟ್ನ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗಿದು ಲೈಟ್, ಇದಕ್ಕೆ ನೀವು ಲೈಟಿಂಗ್ಸು ಯಾವ ಕಲರ್ ಬೇಕಾದ್ರೂ ಹಾಕೋಬೋದು. ವೈಟು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಡೀಸೆಂಟ್ ಕಲರ್ ಅಂತ ಹೇಳಿ ನಾವು ವೈಟ್ನ ಚೂಸ್ ಮಾಡಿದ್ದೀವಿ. ಇಲ್ಲಿ 3 ಇದೇನು ನೋಡ್ತಾ ಇದ್ದೀರಲ್ಲ, ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿ ಹಾಕಿರೋದಷ್ಟೇ, ಅದು ಸುಮ್ಮನೆ ನಾನು ಹಾಕಿರೋದು. ಈಗ ಕಂಪ್ಲೀಟು ಔಟ್ಲುಕ್ಕು ಈ ಥರ ಇದೆ. ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ, ಆಚೆಗಡೆಯಿಂದ ಯಾವ ಥರ ಇದೆ ನಮ್ಮ ದೇವ್ರ ಮನೆ ಅಂತೇಳಿ. ಇವಾಗ ಬನ್ನಿ ಒಳಗಡೆ ಹೋಗೋಣ. ಮೊದಲನೇದಾಗಿ ನಾನು ನಿಮಗೆ ಇವಾಗ ಮೇನ್ ಡೋರ್ ಬಗ್ಗೆ ಹೇಳ್ತೀನಿ. ನಮ್ಮ ಮನೆಯ ದೇವ್ರ ಮನೆಯದು ಡೋರ್ ಬಂದು ಈ ಥರ ಡಿಸೈನಲ್ಲಿದೆ. ಇದು ಕಂಪ್ಲೀಟ್ ಗ್ಲಾಸಿಗೆ ನಾನು ಈ ಥರ ಕಟ್ಟಿಂಗ್ಸ್ನ ಮಾಡಿಸಿ ಇದೇ ಥರ ಪರ್ಟಿಕ್ಯುಲರ್ ಡಿಸೈನ್ ಬೇಕು, ಗ್ಲಾಸ್ ಹ್ಯಾಂಡಲ್ ಬೇಕು ಅಂದ್ಬಿಟ್ಟು ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ ದೇವ್ರ ಮನೆಗೆ. ಇದು ತುಂಬ ಒಂಥರ ಡೀಸೆಂಟಾಗೂ ಕಾಣುತ್ತೆ, ತುಂಬ ಅಟ್ರಾಕ್ಷನಾಗಿ ಕಾಣುತ್ತೆ. ನಾನು ದೇವ್ರ ಮನೆಯದು ಡೋರ್ ಕ್ಲೋಸ್ ಮಾಡಿರೋದಿದ್ದೆ ಫಸ್ಟ್ ಫ್ರೆಂಡ್ಸ್ ವೀಡಿಯೋಗೋಸ್ಕರ. ನಾನೇನೋ ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಕ್ಲೋಸ್ ಮಾಡೋದೇ ಇಲ್ಲ ನಾನು ದೇವ್ರ ಮನೆ ಡೋರ್ನ, ಹಾಗೆ ಓಪನ್ ಇರುತ್ತೆ. ದೇವ್ರ ಮನೆ ನಮಗೆ ನಾನ್ ವೆಜ್ ಏನೇ ಮಾಡಿದ್ರು ದೂರ ಇದೆಯಲ್ವ ಅಡುಗೆ ಮನೆಗಿಂದ, ಹಾಗಾಗಿ ಅಂಟು ಮುಂಟು ಏನೂ ಆಗಲ್ಲ ಅಂದ್ಬಿಟ್ಟು ನಾನು ಓಪನ್ನೇ ಇಟ್ಟಿರ್ತೀನಿ, ಆಲ್ಮೋಸ್ಟ್ ಕ್ಲೋಸ್ ಮಾಡಲ್ಲ. ನೋಡಿ ಈ ಥರ ಕಂಪ್ಲೀಟಾಗಿ ಈ ಥರ ಇದೆ. ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಜನ ಮಾಡಿಸಿದ್ದಾರೆ, ನಾನು ನೋಡಿದ್ದೀನಿ. ನಾನು ಕೂಡ ಇದನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ಮಾಡಿಸಿರೋವಂಥದ್ದು. ಈ ಥರ ಕಾಣುತ್ತೆ ನಿಮಗೆ ದೂರದಿಂದ. ನೋಡಿ ಹ್ಯಾಂಡಲ್ಸು ಬೇಕು ಅಂತಂದರೆ ಹ್ಯಾಂಡಲ್ಸು ಬೇಕು ಅಂತಂದರೆ ನಿಮ್ಗೆ ಇಲ್ಲಿ ಬ್ರಾಸ್ದು ಕೂಡ ಅವೈಲಬಲ್ ಇರುತ್ತೆ. ಬ್ರಾಸ್ ಹ್ಯಾಂಡಲ್ಸ್ ಕೂಡ ಹಾಕ್ಸ್ಕೋಬೋದು. ಇಲ್ಲ ಅಂತಂದರೆ ಇದನ್ನು ಗ್ಲಾಸಲ್ಲೇ ಹಾಕ್ಸ್ಕೊಂಡ್ರೆ ನಿಮಗೆ ಇಲ್ಲೇನು ಕಾಣಲ್ಲ. ಅಂದರೆ ಬ್ರಾಸ್ ಹಾಕ್ಸ್ಕೊಂಡ್ರೆ ಅದರಲ್ಲೂ ತುಂಬ ಡಿಸೈನ್ಸ್ ಎಲ್ಲನೂ ಸಿಗುತ್ತೆ, ಅದು ಬೇಕಾದರೆ ಹಾಕ್ಸ್ಕೋಬೋದು. ನನಗೆ ಬೇಡ ಅಂತ ಅಂದ್ಬಿಟ್ಟು ನಾನು ಈ ಥರ ಗ್ಲಾಸ್ ಹ್ಯಾಂಡಲ್ಸ್ನೇ ಚೂಸ್ ಮಾಡಿದೆ. ಇದೇ ಥರ ಬೇಕು ಅಂದ್ಬಿಟ್ಟು ಪರ್ಟಿಕ್ಯುಲರಾಗಿ ಇದನ್ನೇ ಚೂಸ್ ಮಾಡಿದೆ. ನಮ್ಮ ಮೇನ್ ಡೋರ್ ಬಂದು ದೇವ್ರ ಮನೆಯದು ಈ ಥರ ಇದೆ. ತುಂಬಾ ಚೆನ್ನಾಗಿದೆ ಮೇನ್ ಡೋರ್ ಕೂಡ. ಇನ್ನು ನಮ್ಮ ಮನೆ ದೇವ್ರ ಮನೇಲಿ ಹಾಕಿರೋ ಗ್ರಾನೈಟ್ ಬಗ್ಗೆ ಹೇಳೋದಾದರೆ ಇದು ಬಂದು ರಿವರ್ ವೈಟ್ ಗ್ರಾನೈಟ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಮನೆಗೆ ನಮ್ಮದು ಇದೇ ಗ್ರಾನೈಟ್ನ ಯೂಸ್ ಮಾಡಿದ್ದೀವಿ, ರಿವರ್ ವೈಟ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಇನ್ನೊಂದು ನನ್ನ ಟಿಪ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ದೇವ್ರ ಮನೆಗೆ ಕಂಪ್ಲೀಟ್ ವೈಟ್ ಕಲರಲ್ಲಿ ಕಾಂಬಿನೇಷನ್ ಮಾಡಿಸಿದ್ರೆ ತುಂಬಾ ಅಟ್ರಾಕ್ಷನ್ ಆಗಿ ಕಾಣುತ್ತೆ ಮನೆಗೆ. ತುಂಬ ಕತ್ಲೆ ಅಂತ ಅನಿಸಲ್ಲ, ತುಂಬ ಬೆಳಕಿರೋ ಥರ ಅನಿಸುತ್ತೆ, ತುಂಬ ಯಾವಾಗಲೂ ಅದು ಹೈಲೈಟ್ ಆಗಿರುತ್ತೆ. ಹಾಗಾಗಿ ನಾವು ಈ ಥರ ವೈಟನ್ನೇ ಚೂಸ್ ಮಾಡಿದ್ದೀವಿ, ವೈಟ್ ಗ್ರಾನೈಟ್ನೇ ಹಾಕ್ಸಿದ್ದೀವಿ ಅಂತ ಹೇಳ್ಬೋದು. ಇವಾಗ ನಾನು ಆಗಲೇ ಹೇಳ್ದಂಗೆ ಇಲ್ಲೂ ಕೂಡ ಒಳಗಡೆನೂ ಕೂಡ ವುಡ್ ವರ್ಕ್ನ ಮಾಡಿಸಿದ್ದೀವಿ, ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಈ ಥರ ವುಡ್ಡಲ್ಲಿ ಡಿಸೈನ್ನ ಮಾಡಿಸಿ ಅಲ್ಲಿಗೆಲ್ಲನೂ ಈ ಥರ ಸ್ಪಾಟ್ ಲೈಟ್ಗಳನ್ನ ಹಾಕ್ಸಿದ್ದೀವಿ. ನೋಡಿ ಈ ಥರ ಸ್ಪಾಟ್ಲೈಟ್ಗಳನ್ನ ಒಂದು 5-6 ಸ್ಪಾಟ್ಲೈಟ್ಗಳನ್ನ ಹಾಕ್ಸಿದ್ದೀವಿ. ಜೊತೆಗೆ ಸೆಂಟ್ರಲ್ಲಿ ಈ ಥರ ಚಿಕ್ಕದಾಗಿ ಒಂದು ಝೂಮರ್ನ ಹಾಕ್ಸಿದ್ದೀವಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಇದೇ ಥರ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡೆ. ಇವಾಗ ನಿಂತ್ಕೊಂಡ್ರೆ ತಲೆಗೂ ಕೂಡ ಟಚ್ ಆಗಬಾರ್ದು, ಜೊತೆಗೆ ನೋಡೋಕ್ಕೂ ಕೂಡ ಡೀಸೆಂಟಾಗಿ ಚೆನ್ನಾಗಿರಬೇಕು ಅಂತ. ನನಗೆ ದೇವ್ರ ಮನೆ ತುಂಬ ಗ್ರ್ಯಾಂಡಾಗಿರಬೇಕು ಅಂತ ಇಷ್ಟ ಇತ್ತು, ಹಾಗಾಗಿ ಈ ಥರ ಎಲ್ಲ ಮಾಡಿಸ್ಕೊಂಡಿರೋದು. ನಿಮಗೆ ನೋಡಿ ಇಷ್ಟ ಆದರೆ ಬೇಕು ಅಂದರೆ ಮಾಡಿಸ್ಕೋಬೋದು. ಇಲ್ಲಿ ನೋಡಿ ಈ ಥರ ಇದೆ, ಇದು ಝೂಮರು ತುಂಬ ಚೆನ್ನಾಗಿದೆ. ಇನ್ನು ದೇವ್ರ ಮನೆದು ಇಂಟೀರಿಯರ್ ಬಗ್ಗೆ ಬಂದರೆ ಇಲ್ಲೂ ಕೂಡ ನಾವು ದೇವ್ರ ಮನೆ ಒಳಗಡೆನೂ ಕೂಡ ಈ ಥರ CNC ಕಟ್ಟಿಂಗ್ನ ಮಾಡಿಸಿದ್ದೀವಿ. ಅದು ಆಚೆ ಕಡೆನೂ ಬೇಕು ಒಳಗಡೆನೂ ಬೇಕು CNC ಕಟ್ಟಿಂಗ್ ಅಂತ ಅಂದ್ಬಿಟ್ಟು ಮಾಡಿಸಿರೋದು. ಇದು ಫೋಟೋ ತೋರಿಸಿ ನಾನು ಮಾಡಿಸಿದ್ದು. ಇನ್ನು ದೇವ್ರ ಫೋಟೋ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಮಾರ್ಬಲ್ ಶೀಟ್ ಅಂತ ಹೇಳ್ತಾರೆ. ಅಂದರೆ ಇವಾಗ ನೀವು ಲ್ಯಾಮಿನೇಟ್ ಹಾಕ್ತಿರಲ್ವ, ಅದರಲ್ಲಿ ಇದು ಬಂದು ಮಾರ್ಬಲ್ ಶೀಟು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅಂದರೆ ಲುಕ್ ವೈಸು ತುಂಬ ಚೆನ್ನಾಗಿರುತ್ತೆ, ಕ್ಲೀನಿಂಗು ಈಸಿ ಆಗುತ್ತೆ. ನಾವು ವೈಟ್ ಕಲರು ನಮ್ಮ ಗ್ರಾನೈಟ್ಗೆ ಮ್ಯಾಚ್ ಮಾಡಿನೇ ತೊಗೊಂಡಿದ್ದೀವಿ, ನೋಡ್ತಾ ಇರ್ಬೋದು. ವೈಟ್ ಕಲರ್ಗೆ ಈ ಥರ ಲೈನ್ಸ್ ಬಂದಿದೆ. TV ಯೂನಿಟ್ಗೂ ಕೂಡ ಇದನ್ನು ನಾವು ಹಾಕ್ಸಿದ್ದೀವಿ. ದೇವ್ರ ಮನೆಗೂ ಕೂಡ ಇದನ್ನು ಬ್ಯಾಕ್ ಗ್ರೌಂಡ್ಗೆ ಹಾಕ್ಸಿದ್ದೀವಿ. ಇನ್ನು ನಮ್ಮ ಮನೆಯ ದೇವ್ರ ಮನೆಯ ಟೈಲ್ಸ್, ಇದು ಬಂದು ದೇವ್ರ ಮನೆ ಗೋಡೆಗೆ ಹಾಕಿರೋವಂಥ ಟೈಲ್ಸು ಕಂಪ್ಲೀಟಾಗಿ ಈ ಥರ ಇದೆ. ಇದು ಕೂಡ ಮಾರ್ಬಲ್ ಫಿನಿಶಿಂಗ್ ಇರೋವಂಥ ಟೈಲ್ಸ್, ಸರಿನಾ? ಇದು ಗ್ರಾನೈಟ್ ಅಲ್ಲ, ಇದು ಒಂದು ಮಾರ್ಬಲ್ ಫಿನಿಶಿಂಗ್ ಇರುವಂಥ ಟೈಲ್ಸ್. ಆ ಟೈಲ್ಸಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿರೋ ಲೈಟ್ಗಳು ಕೂಡ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ. ವೈಟ್ ತೊಗೋಬೇಕು ಅಂತ ಅನ್ನೋದು ಇದಕ್ಕೆ. ಅಂದರೆ ಕ್ಲೀನಿಂಗು ಸ್ವಲ್ಪ ಮೇಂಟೆನೆನ್ಸು ಕಷ್ಟ ಇರುತ್ತೆ, ಯಾವಾಗಲೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಲುಕ್ ವೈಸು ಚೆನ್ನಾಗಿರೋಕ್ಕೆ ಸಾಧ್ಯ. ಇದು ಬಂದು ನಾನು ಆಗಲೇ ಹೇಳ್ದಂಗೆ ಮಾರ್ಬಲ್ ಫಿನಿಶಿಂಗ್ ಇರೋವಂಥ ಟೈಲ್ಸ್ ಪೀಸ್ನ ಹಾಕ್ಸಿದ್ದೀವಿ. ಜೊತೆಗೆ ಮಧ್ಯದಲ್ಲಿ ಬಂದು ಸೆಂಟ್ರಲ್ ನಾವು ಈ ಥರ ಗೋಲ್ಡ್ ಕಲರ್ ಲೈನ್ಸ್ನ ಕೊಡಿಸಿದ್ದೀವಿ. ಇದು ತುಂಬಾ ಅಟ್ರಾಕ್ಷನ್ ಆಗಿ ಕಾಣುತ್ತೆ ದೇವ್ರ ಮನೆಗೆ, ನೀವು ನೋಡ್ತಾ ಇರ್ಬೋದು. ಈ ಥರ ಇದೆ, ಓಕೆನಾ? ಎಲ್ಲ ಕಡೆನೂ ಅದೇ ಥರನೇ ಇದೆ. ಬ್ಯಾಕ್ ಗ್ರೌಂಡ್ ಮಾತ್ರ, ಬ್ಯಾಕ್ ಸೈಡ್ ಮಾತ್ರ ನಾವು ಈ ಥರ ಲ್ಯಾಮಿನೇಟ್ನ ಹಾಕ್ಸಿದ್ದೀವಿ. ಇನ್ನು ತುಂಬ ಜನ
ಇನ್ನು ತುಂಬ ಜನ ಕೇಳಿರೋ ಕ್ವಶನು, ನಿಮ್ಮ ಮನೆ ದೇವರು ಯಾವುದು, ನಿಮ್ಮ ಮನೆ ದೇವ್ರ ಫೋಟೋ ಎಲ್ಲಿ ತೊಗೊಂಡ್ರಿ, ನಿಮ್ಮ ಮನೆ ದೇವ್ರ ಫೋಟೋ ಬಗ್ಗೆ ಡೀಟೇಲ್ಸ್ ಕೊಡಿ. ಈ ಕ್ವಶನು ತುಂಬ ಜನ ಕೇಳಿದ್ದೀರಾ, ತುಂಬ ವ್ಲಾಗಲ್ಲಿ ಕೇಳಿದ್ದೀರಾ. ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಮನೆ ದೇವರು ಬಂದು ಆದಿಚುಂಚನಗಿರಿಲಿರುವಂತಹ ಕಾಳಭೈರವೇಶ್ವರ ನಮ್ಮ ಮನೆ ದೇವರು. ದೇವ್ರ ಫೋಟೋ ಬಂದು ಈ ಥರ ಇದೆ. ಈ ಫೋಟೋನ ಬಂದು ನಾವು ರೆಡಿಮೇಡು ತಂದಿರೋವಂಥದ್ದಲ್ಲ. ಈ ಫೋಟೋ ಬಂದು ನಾವು ಮಾಡಿಸಿರೋವಂಥದ್ದು, ಅಂದರೆ ಬೇರೆ ಡಿಸೈನ್ನ ನೋಡಿ ಮಾಡಿಸಿರೋವಂಥದ್ದು. ಫಸ್ಟು ಬಂದು ನನಗೆ ಸಿಲ್ವರಲ್ಲಿ ಬೇಕು ದೇವ್ರ ಫೋಟೋ ಹೊಸ ಮನೆಗೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು, ಬೆಳ್ಳಿದು ಮಾಡಿಸೋಣ ಅಂತ. ನಮ್ಮನೆ ದೇವ್ರದ್ದು ಬಂದು ಫೇಸು ಮತ್ತು ಈ ಥರ ಕಪ್ಪಾಗಿರೋದ್ರಿಂದ ನಮ್ಮನೆ ದೇವರು ಬೆಳ್ಳಿಲಿ ಮಾಡಿಸಿದ್ರೆ ಅದಷ್ಟು ಲುಕ್ಕಾಗಿ ಬರ್ತಿರ್ಲಿಲ್ಲ, ನಮಗೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ಅದು ಯಾವ ಥರ ನ್ಯಾಚುರಲ್ ಆಗಿದೆ, ಬ್ಲ್ಯಾಕ್ ಕಲರು ಶಿಲೆ ಏನಿದೆ ಅಲ್ವಾ, ಅದೇ ಥರನೇ ಬೇಕು ಅಂತ ಅಂದ್ಬಿಟ್ಟು ಈ ಥರ ಮಾಡಿಸಿದ್ದೀವಿ. ಇದು ಸೇಮ್ ದೇವಸ್ಥಾನದೊಳಗಡೆ ಯಾವ ಥರ ಇದೆ ಕಾಳಭೈರವೇಶ್ವರ ಅದೇ ಥರನೇ ಇದೆ ಇದು. ಇದಕ್ಕೆ ನಾವೇನು ಮಾಡಿಸ್ತೋ ಅಂತ ಅಂದರೆ, ಅಲ್ಲಿ ಫಸ್ಟು ನಿಮಗೆ ಅಂಗಡಿಗಳಲ್ಲಿ ಫೋಟೋ ಫ್ರೇಮ್ ಅಂಗಡಿಗಳು, ದೊಡ್ಡ ದೊಡ್ಡ ಅಂಗಡಿಗಳು ಬರುತ್ತಲ್ವ, ಅಲ್ಲಿ ಹೋದರೆ ನಿಮಗೆ ಸಿಕ್ಬಿಡುತ್ತೆ, ತುಂಬ ಕಲೆಕ್ಷನ್ ಇರುತ್ತೆ. ಲಾಸ್ಟ್ ಟೈಮ್ ಇದ್ದಿದ್ದು ಫೋಟೋ ಬಂದು ನಮ್ಮದು ಇದೇ ಥರನೇ ಸ್ವಲ್ಪ, ಅಂದರೆ ಅದ್ರ ಹಿಂದ್ಗಡೆ ಫ್ಯಾಬ್ರಿಕ್ ಇತ್ತು. ಯಾವ ಥರ ಫ್ಯಾಬ್ರಿಕ್ ಅಂತಂದರೆ ಅದ್ರ ಹೆಸರು, ಅದು ಒಂಥರ ಸಾಫ್ಟ್ ಫ್ಯಾಬ್ರಿಕ್ ಇತ್ತು ಇದರಲ್ಲಿ ಬಂದು ಈ ಥರ ಶೀಟ್ಗಳ ಥರ ಇದೆ, ನೀವು ನೋಡ್ತಾ ಇರ್ಬೋದು, ಝೂಮ್ ಮಾಡಿ ತೋರಿಸ್ತೀನಿ. ಈ ಥರ ಇರುತ್ತೆ. ನವೀನ್ ಬಂದು ಇದನ್ನೇ ಸೆಲೆಕ್ಟ್ ಮಾಡಿದ್ರು, ಈ ಥರನೇ ಇರಲಿ, ಅದು ಉಲ್ಲನ್ ಫ್ಯಾಬ್ರಿಕ್ ಥರ ಫ್ರೆಂಡ್ಸ್. ಅದು ಸ್ವಲ್ಪ ಈ ಥರ ಒಂಥರ ಕಲರ್ ಚೇಂಜ್ ಆಗೋದು ಅಥವಾ ಒಂದು ಸ್ವಲ್ಪ ಬೂಸ್ಟ್ ಥರ ಬರೋ ಥರ ಆಗೋದು, ಆ ಥರ ಆಗ್ಬಿಟ್ಟು ಹಾಳಾಗುತ್ತೆ. ಇದು ಸ್ವಲ್ಪ ಈ ಥರ ಪ್ಲಾಸ್ಟಿಕ್ ಐಟಮ್ ಥರ ಇತ್ತು. ಹಾಗಾಗಿ ನಮ್ಮ ಮನೆಯವ್ರು ಇದನ್ನೇ ಇರಲಿ ಅಂತ ಸೆಲೆಕ್ಟ್ ಮಾಡಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವ್ರ ಫೋಟೋ. ಇದಕ್ಕೆ ನಾನು ಅಮೌಂಟು ಎಷ್ಟು ಕೊಟ್ಟರು ಅಂತ ಗೊತ್ತಿಲ್ಲ, ನಮ್ಮ ಮನೆಯವ್ರನ್ನ ಕೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಇದು ಮಾಡಿಸಿದ್ದು ನಾವು ಫೋಟೋ ನೋಡಿ ಸೈಜ್ ಎಲ್ಲ ಕೊಟ್ಟು, ನಮ್ಮ ಇದು ಕರೆಕ್ಟಾಗಿ ಇದ್ರ ಮೇಲೆ ಕುತ್ಕೋಬೇಕಲ್ವಾ, ಈ ಸೈಜ್ನ ಕೊಟ್ಟು ನಮ್ಮ ಮನೆಯವರು ಮಾಡಿಸಿರೋದು ಇದು ದೇವ್ರ ಫೋಟೋನ ಹೊಸ ಮನೆಗೆ ಅಂತೇಳಿ. ನೋಡಿ ಈ ಥರ ಇದೆ ನಮ್ಮ ಮನೆ ದೇವರು ಕಾಳಭೈರವೇಶ್ವರ. ಗೊತ್ತಾಯಿತು ಅಂತ ಅನಿಸುತ್ತೆ. ಈ ಥರ ಫುಲ್ಲು ಸ್ಟೋನ್ ವರ್ಕು ಗೋಲ್ಡ್ ಕಲರಲ್ಲಿ ಇರೋದ್ರಿಂದ ಅದು ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ನಿಮಗೆ. ಲೈಟಿಂಗ್ಸು ಜೊತೆಗೆ ದೇವರು ಬ್ಲ್ಯಾಕ್ ಇರೋದ್ರಿಂದ, ಸುತ್ತ ಗೋಲ್ಡ್ ಕಲರು ಲೈಟಿಂಗ್ಸ್ ಎಲ್ಲ ಇರೋದ್ರಿಂದ ದೇವರು ನಿಮಗೆ ಹೈಲೈಟ್ ಆಗಿ ಕಾಣುತ್ತೆ. ಈಗ ಫೋಟೋ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ. ಆದರೆ ನಾನು ಯಾವ ಶಾಪಲ್ಲಿ ತೊಗೊಂಡೆ ಅಂತಲೂ ಕೇಳ್ತಾ ಇದ್ದೀರಾ. ನಾನೇನಾದರೂ ಆ ಕಡೆ ಹೋದರೆ ಫೋಟೋ ಶಾಪ್ ಅಂಗಡಿಗೆ, ನಿಮ್ಗೆ ಅದ್ರದ್ದು ಕೂಡ ಡೀಟೇಲ್ಸ್ನ ನಾನು ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ನೆಕ್ಸ್ಟ್ ಬರೋದಾದರೆ, ಇಲ್ಲಿ ಈ ಥರ 4 ಡ್ರಾಯರ್ಗಳನ್ನ ಕೊಡಿಸಿದ್ದೀನಿ. ಏನಕ್ಕೆ ಅಂತ ಅಂದರೆ, ಇವಾಗ ಡ್ರಾಯರ್ ಏನಕ್ಕೆ ನನಗೆ ಯೂಸ್ ಆಗುತ್ತೆ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಪೂಜಾ ಎಸೆನ್ಷಿಯಲ್ ಏನಾದರೂ ಪೂಜಾ ಐಟಮ್ಸ್ ಎಲ್ಲ ಬೇಕಲ್ವಾ, ಗಂಧದ ಕಡ್ಡಿ, ಕರ್ಪೂರ, ಈ ಥರ ಐಟಮ್ಸ್ಗಳಾಗಿರಲಿ, ಪ್ರತಿಯೊಂದು ದೇವರ ಐಟಮ್ಸ್, ಪೂಜೆ ಐಟಮ್ಸ್ ಏನೇನು ಬೇಕಾಗುತ್ತೆ ನೋಡಿ. ಈ ಥರ ದೇವ್ರದ್ದು ಬತ್ತಿ, ದೀಪ, ಕುಂಕುಮ, ಅರಿಶಿನ, ಈ ಥರ ಐಟಮ್ಸ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇದನ್ನು ಮಾಡಿಸಿರೋವಂಥದ್ದು. ನೋಡಿ ಈ ಥರ ಇದೆ. ಇನ್ನೂ ಒಬ್ಬರು ಕಮೆಂಟ್ ಮಾಡಿದ್ರಿ, ದೇವ್ರ ಮನೇಲಿ ಯಾಕೆ ನೀವು ಈ ಥರ 2 ಸ್ಟೆಪ್ನ ಇಡಿಸಿದ್ದೀರಾ, 3 ಸ್ಟೆಪ್ಪು ಇಡಬೇಕಿತ್ತು ಅಂತ ಅಂದ್ಬಿಟ್ಟು ನಾವು ಕೇಳ್ದೋ. ಇಲ್ಲ ಆ ಥರ ಏನಿಲ್ಲ, ಪರವಾಗಿಲ್ಲ ಅಂತ ಅಂದರು. ಸರಿ ಅಂತ ಕೇಳ್ಬಿಟ್ಟೆ ನಾನು ಡಿಸೈನ್ ಸೆಲೆಕ್ಟ್ ಮಾಡಿದಾಗೆ ನಮ್ಮ ಪುರೋಹಿತರ ಹತ್ರ ಮಾತಾಡಿ ಕೇಳ್ಬಿಟ್ಟು ಮಾಡಿಸಿರೋದು. ಜೊತೆಗೆ ಆ ಥರ ಥಿಂಕ್ ಮಾಡೋಕ್ಕೆ ಹೋದ್ರೂ ನಾನು ಕೆಳಗಡೆ ನೆಲದ ಮೇಲೆ ಕಳಸ ಇಟ್ಟಿಲ್ಲ, ಇಲ್ಲೂ ಕೂಡ ನಾನು ಸ್ಟೆಪ್ಪು ಯೂಸ್ ಮಾಡಿದ್ದೀನಿ, ಹಾಗಾಗಿ ನಡೆಯುತ್ತೆ ಅಂತ ಅನಿಸುತ್ತೆ. ನಾನು ಪುರೋಹಿತರನ್ನ ಕೇಳ್ಬಿಟ್ಟೇ ಮಾಡಿಸಿರೋದು. ಇದು ಬಂದು ನಮ್ಮ ಕಂಪ್ಲೀಟ್ ಪೂಜಾ ರೂಮ್ದು ಟೂರ್ ಆಗಿತ್ತು. ಯಾವ ಥರ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಎಲ್ಲನೂ ಡೀಟೇಲಾಗಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ಇನ್ ಕೇಸ್ ಏನಾದರೂ ಮಿಸ್ ಆಗಿದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ಯಾವಾಗಾದ್ರೂ ನಾನು ಶೇರ್ ಮಾಡ್ತೀನಿ. ನಾನಿಲ್ಲಿ ಜಾಸ್ತಿ ಫೋಟೋ ಏನೂ ಇಟ್ಟಿಲ್ಲ. ನಮ್ಮ ಮನೆ ದೇವ್ರ ಕಾಳಭೈರವೇಶ್ವರನ ಫೋಟೋ, ಜೊತೆಗೆ ಗುರುಪ್ರವೇಶದಲ್ಲಿ ಗಿಫ್ಟ್ ಬಂದಂಥ ಒಂದು ರಾಧಾಕೃಷ್ಣ ಅದು, ಜೊತೆಗೆ ಒಂದು ಕುಬೇರಂದು ಫೋಟೋ. ಇಲ್ಲಿ ಮಾಮೂಲಿ ಕಳಸ ಅದು ಇದು ಎಲ್ಲ ಇಡ್ತೀವಲ್ವಾ, ದೀಪ, ಕಳಸ, ಅಷ್ಟು ಮಾತ್ರನೇ ನಾನು ಇಟ್ಟಿದ್ದೀನಿ. ಈ ವೈರ್ ಬಂದ್ಬಿಟ್ಟು ಇಲ್ಲಿ ಬರೋ ಹಾಗಿಲ್ಲ. ಈ ವೈರ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಪ್ಲಗ್ ಪಾಯಿಂಟ್ ಕಾಣಿಸ್ತಿದೆ ಅಂತ ಅನಿಸುತ್ತೆ, ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ಅವರು ಇನ್ನೂ ಬಂದಿಲ್ಲ, ಎಲೆಕ್ಟ್ರಿಷಿಯನ್ ಅವ್ರಿಗೆ ಹೇಳಿದ್ದೀನಿ, ಬಂದಿಲ್ಲ. ಅದೊಂದು ಆದರೆ ಈ ಥರ ವೈರು ಕಾಣಿಸಲ್ಲ, ಚೆನ್ನಾಗಿ ಇರುತ್ತೆ. ಫೈನಲಾಗಿ ಇನ್ನೊಂದು ಸಲ ನೋಡ್ಕೊಳ್ಳಿ, ನಮ್ಮ ದೇವ್ರ ಮನೆದು ಡೀಟೇಲಾಗಿ ವಿಡಿಯೋ ತೆಗ್ದಿದ್ದೀನಿ, ಜೊತೆಗೆ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ಬೇಕು ಅಂದರೆ ನೋಡ್ಬೋದು, ನೀವು ಕೂಡ ಇದೇ ಥರ ಬೇಕು ಅಂದರೆ ಮಾಡಿಸ್ಕೋಬೋದು. CNC ಕಟ್ಟಿಂಗಿಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅಂದ್ರೂ ಲುಕ್ ವೈಸು ಚೆನ್ನಾಗಿರುತ್ತೆ. ಕ್ಲೀನಿಂಗ್ ವೈಸು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಈ ಥರ ಚಿಕ್ಕ ಚಿಕ್ಕ ಗ್ಯಾಪಲ್ಲೆಲ್ಲನೂ ಡಸ್ಟು ಹೋಗಿ ಕುತ್ಕೊಡುತ್ತೆ, ಅವಾಗವಾಗ ಕ್ಲೀನ್ ಮಾಡಬೇಕು. ಜೊತೆಗೆ ವೈಟ್ ಇರೋದ್ರಿಂದ ಕಲರು ಬೇಗ ಡಿಮ್ ಆಗುತ್ತೆ ಅಂತ ಹೇಳ್ಬೋದು. ಬೇರೆ ಕಲರ್ ಬೇಕು ಅಂದರೂ ಕೂಡ ಮಾಡಿಸ್ಕೋಬೋದು. ನೋಡಿ
ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ನ ಮಾಡಿದ್ದೀನಿ ಯಾವ ಥರ ನಮ್ಮ ದೇವ್ರ ಮನೆ ಇದೆ ಅಂತ ಅಂದ್ಬಿಟ್ಟು. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಕೂಡ ಮಾಡಿಸ್ಕೋಬೋದು. ಇಲ್ಲ ತುಂಬ ಇನ್ನೂ ಒಳ್ಳೆ ಡಿಸೈನ್ಸಲ್ಲೂ ಕೂಡ ನಿಮಗೆ ಆನ್ಲೈನಲ್ಲಿ ಫೋಟೋಸ್ ಎಲ್ಲ ಬರುತ್ತೆ. ನೀವು ನೋಡಿ ಅದ್ರ ಬೇಸ್ ಮೇಲೆ ನಿಮ್ಮ ಇಂಟೀರಿಯರ್ ವರ್ಕ್ ಯಾರು ಮಾಡ್ತಾಯಿರ್ತಾರೋ ಅವ್ರಿಗೆ ತೋರಿಸಿದ್ರೆ ಅವರು ಕೂಡ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನನಗೆ ನಮ್ಮ ಮನೇಲಿ ದೇವ್ರ ಮನೆ ತುಂಬಾ ಇಷ್ಟ. ನಿಮಗೆ ಗೊತ್ತು, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ತುಂಬ ಇಷ್ಟಪಟ್ಟು ಕೂಡ ಮಾಡಿಸ್ಕೊಂಡಿದ್ದು. ಪರ್ಟಿಕ್ಯುಲರಾಗಿ ನಮ್ಗೆ ಇದೇ ಡಿಸೈನ್ ಬೇಕು, ಅಲ್ಲಿ CNC ಕಟ್ಟಿಂಗಿಂದ ಇರಲಿ, ಅದು ಶೀಟ್ ಏನು ಬಂದಿದೆ ಮಾರ್ಬಲ್ ಶೀಟ್ ತೋರಿಸಿದ್ನಲ್ಲ ಅದಾಗಿರಲಿ, ಇದೇ ಥರನೇ ಬೇಕಾ, ಸ್ಟೆಪ್ಸ್ ಆಗಿರಲಿ ಯಾವುದೂ ಚೇಂಜಸ್ ಮಾಡಲಿಲ್ಲ, ನನಗೆ ಇದೇ ಥರನೇ ಬೇಕು ಅಂತೇಳಿ ಮಾಡಿಸ್ಕೊಂಡಿದ್ದು. ಜೊತೆಗೆ ನಮ್ಮ ದೇವ್ರ ಮನೇಲಿ ಆರಾಮಾಗಿ 2-3 ಜನ, ನಾನು ನಮ್ಮ ಮನೆಯವರು ನಮ್ಮ ಪಾಪ 3 ಜನ ಕೂತ್ಕೊಂಡು ಪೂಜೆ ಮಾಡ್ಬೋದು. ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ನಾನು ಫಸ್ಟ್ ನನಗೆ ಕೇಳಿದ್ದು ಅದೇನೇ, ಮನೆ ಕಟ್ಟಬೇಕಾದ್ರೆ ದೇವ್ರ ಮನೆ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು, ಜೊತೆಗೆ ಅಡುಗೆ ಮನೆ ಸ್ಪೇಷಿಯಸ್ ಇರಬೇಕು, ಓಡಾಡ್ಕೊಂಡು ಅಡುಗೆ ಮಾಡೋ ಥರ ಇರಬೇಕು, ದೇವ್ರ ಮನೆ ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡೋ ಥರ ಇರಬೇಕು ಅಂತ ಕೇಳಿದ್ದೆ. ಅದೇ ಥರನೇ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನನಗಿಷ್ಟ ನಮ್ಮನೆ ದೇವ್ರ ಮನೆ. ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ತನಕ ಬಾಯ್.